ನಮ್ಮಲ್ಲಿ ಎಷ್ಟೋ ಜನರಿಗೆ ಬೆನ್ನು ನೋವಿನ ಸಮಸ್ಯೆ ಆಗಾಗ ಕಾಡ್ತಾನೇ ಇರುತ್ತೆ ಅಲ್ವಾ. ಬೆಳಿಗ್ಗೆ ಎದ್ದ ತಕ್ಷಣ ಬೆನ್ನು ಹಿಡಿದ ಹಾಗೆ ಆಗೋದು, ಅಥವಾ ದಿನವಿಡೀ ಕುಳಿತು ಕೆಲಸ ಮಾಡಿ ಸಂಜೆ ಎದ್ದಾಗ ಅಬ್ಬಾ ಅಂತ ನೋವಾಗೋದು, ಇದೆಲ್ಲ ಅನುಭವಕ್ಕೆ ಬಂದಿದ್ರೆ ಈ ಮಾಹಿತಿ ಖಂಡಿತವಾಗಿಯೂ ತುಂಬಾ ಸಹಾಯಕ್ಕೆ ಬರ್ಲಿದೆ. ಒಂದು ವೇಳೆ ಈ ರೀತಿ ನೋವು ಕಾಣಿಸ್ಕೊಳ್ತಾ ಇದ್ರೆ ಚಿಂತೆ ಮಾಡಬೇಡಿ, ಯಾಕಂದ್ರೆ ನೀವೊಬ್ರೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಸುಮಾರು 60 ಕೋಟಿ ಜನರಿಗೆ ಈ ಬೆನ್ನು ನೋವಿನ ಸಮಸ್ಯೆ ಇದೆ. ಅಂದ್ರೆ ಇದು ಅಷ್ಟೊಂದು ಸಾಮಾನ್ಯವಾದ ಸಮಸ್ಯೆ. ಸರಿ, ಈ ಬೆನ್ನು ನೋವಿನ ಬಗ್ಗೆ ಒಂದು ಕೆಟ್ಟು ಸುದ್ದಿ ಇದೆ, ಆದ್ರೆ ಅದಕ್ಕಿಂತಾನೂ ಮುಖ್ಯವಾದ ಒಂದು ಒಳ್ಳೆ ಸುದ್ದಿನೂ ಇದೆ. ಬನ್ನಿ ಅದ್ರ ಬಗ್ಗೆನೇ ಈಗ ಮಾತಾಡೋಣ. ಇದರಲ್ಲಿರೋ ಕೆಟ್ಟ ಸುದ್ದಿ ಏನು ಅಂದ್ರೆ, ಯಾವುದೇ ಡಾಕ್ಟರ್, ಸರ್ಜನ್ ಅಥವಾ ಥೆರಪಿಸ್ಟ್ ಬಂದು ನಮ್ಮ ಬೆನ್ನು ನೋವನ್ನ ಪರ್ಮನೆಂಟ್ ಆಗಿ ಸರಿ ಮಾಡೋಕ್ಕಾಗಲ್ಲ. ಆದ್ರೆ ಖುಷಿ ವಿಷಯ ಏನಂದ್ರೆ, ಇದನ್ನ ಸರಿಪಡಿಸೋ ಶಕ್ತಿ ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ. ಸ್ವಲ್ಪ ಜ್ಞಾನ, ಸ್ವಲ್ಪ ಪ್ರಯತ್ನ ಇದ್ರೆ ಸಾಕು. ಹಾಗಾದ್ರೆ ಬನ್ನಿ ಮೊದಲು ನಮ್ಮ ಬೆನ್ನಿನ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಅಂದ್ರೆ ನಮ್ಮ ಬೆನ್ನಿನ ರಚನೆ ಹೇಗಿರುತ್ತೆ ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಬೆನ್ನುಮೂಳೆ ಅಂದ್ರೆ ಒಂದರ ಮೇಲೆ ಒಂದು ಇಟ್ಟಿರೋ ಮೂಳೆಗಳ ಒಂದು ಸಾಲು. ಇವೆಲ್ಲವನ್ನೂ ಸ್ನಾಯುಗಳು ಗಟ್ಟಿಯಾಗಿ ಹಿಡಿದುಕೊಂಡಿರ್ತವೆ. ನಮ್ಮ ಬೆನ್ನಿಗೆ ಒಂದು ಆಕಾರ ಕೊಡೋದೇ ಇವು. ಹೇಗೆ ಗಾಡಿಗೆ ಶಾಕ್ ಅಬ್ಸಾರ್ಬರ್ ಇರುತ್ತೋ ಹಾಗೆ ಈ ಡಿಸ್ಕ್ಗಳು ನಮ್ಮ ಬೆನ್ನಿನ ಮೂಳೆಗಳ ನಡುವೆ ಕುಷನ್ನಂತೆ ಕೆಲಸ ಮಾಡ್ತವೆ. ನಾವು ಓಡಾಡುವಾಗ, ಜಿಗಿದಾಗ ಆಗುವ ಶಾಕ್ಗಳನ್ನೆಲ್ಲ ಇವೇ ಹೀರ್ಕೊಳ್ಳೋದು. ಜನ ಸ್ಲಿಪ್ಡ್ ಡಿಸ್ಕ್ ಅಂತಾರಲ್ಲ, ಅದು ಅಂದ್ರೆ ಇದೇ ಡಿಸ್ಕ್ ತನ್ನ ಜಾಗದಿಂದ ಸ್ವಲ್ಪ ಆಚೆ ಬಂದಾಗ ಆಗೋ ಸಮಸ್ಯೆ. ಇನ್ನು ನರಗಳು, ಇವು ನಮ್ಮ ದೇಹದ ವೈರಿಂಗ್ ಸಿಸ್ಟಮ್ ಇದ್ದಾಗೆ. ಬೆನ್ನುಮೂಳೆಯ ಒಳಗಿನಿಂದ ಹಾದು ಹೋಗಿ ಇಡೀ ದೇಹಕ್ಕೆ ಸಿಗ್ನಲ್ ಕಳಿಸ್ತವೆ. ಸೊ ನಮ್ಮ ಬೆನ್ನಿನ ಆರೋಗ್ಯ ಅಂದ್ರೆ ಈ 4 ವಿಷಯಗಳ ಮೇಲೆ ನಿಂತಿದೆ: ಮೂಳೆ, ಸ್ನಾಯು, ಡಿಸ್ಕ್ ಮತ್ತು ನರಗಳು. ಇವು ಸರಿಯಾಗಿದ್ರೆ ನಾವು ಸರಿಯಾಗಿರ್ತೀವಿ. ಹಾಗಾದ್ರೆ ಈ ಬೆನ್ನು ನೋವನ್ನ ಸುಮ್ನೆ ಬಿಟ್ರೆ ಏನಾಗುತ್ತೆ? ಯಾಕಿದನ್ನ ಸೀರಿಯಸ್ ಆಗಿ ತಗೋಬೇಕು? ನೋಡಿ, ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ನರಗಳು ಒತ್ತಡಕ್ಕೆ ಸಿಲುಕ್ಬೋದು. ಇದರಿಂದ ಕೈಕಾಲುಗಳಲ್ಲಿ ಜುಮ್ ಅನ್ನೋದು, ಮರಗಟ್ಟಿದ ಹಾಗೆ ಆಗೋದು ಶುರುವಾಗುತ್ತೆ. ಕ್ರಮೇಣ ಸ್ನಾಯುಗಳು ವೀಕ್ ಆಗಿ ನಡೆಯೋಗೂ ಕಷ್ಟ ಆಗ್ಬೋದು. ಅಷ್ಟೇ ಅಲ್ಲ, ಕೆಲವು ತೀವ್ರವಾದ ಕೇಸಸ್ಗಳಲ್ಲಿ ವೀಲ್ಚೇರ್ ಬಳಸೋ ಪರಿಸ್ಥಿತಿನೂ ಬರ್ಬೋದು. ಸರಿ, ಈ ನೋವು ಯಾಕೆ ಬರುತ್ತೆ? ಇದಕ್ಕೆ ಮುಖ್ಯ ಕಾರಣಗಳೇನಿರ್ಬೋದು? ಬನ್ನಿ ಅದರ ಬಗ್ಗೆ ಈಗ ನೋಡೋಣ. ಒಬ್ಬ ಡಾಕ್ಟರ್ ಹತ್ರ 60 ವರ್ಷದ ತಂದೆ ಮತ್ತೆ 30 ವರ್ಷದ ಮಗ ಇಬ್ರೂ ಒಂದೇ ಥರದ ಬೆನ್ನು ನೋವಿಗೆ ಅಂತ ಬಂದಿದ್ರಂತೆ. ಆಗ ಡಾಕ್ಟರ್ ಹೇಳಿದ ಮಾತಿದು: ನೋಡಿ, ಇವತ್ತಿನ ನಮ್ಮ ಜೀವನ ಶೈಲಿ ಎಷ್ಟೊಂದು ಬದಲಾಗಿದೆ ಅಂದ್ರೆ ವಯಸ್ಸಿನ ಅಂತರವೇ ಇಲ್ಲದ ಹಾಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇವೆ. ಹಾಗಾದ್ರೆ ಬೆನ್ನು ನೋವಿನ ರಿಸ್ಕ್ ಯಾರಿಗೆಲ್ಲ ಹೆಚ್ಚು? ಇಲ್ಲೊಂದು ಲಿಸ್ಟ್ ಇದೆ, ಇದರಲ್ಲಿ ಒಂದಾದ್ರೂ ನಮಗೆ ಅನ್ವಯಿಸ್ತಾ ಅಂತ ನೋಡೋಣ. ವಯಸ್ಸು 45 ದಾಟಿದ್ರೆ, ಎತ್ತರ 5 ಅಡಿ 10 ಇಂಚಿಗಿಂತ ಜಾಸ್ತಿ ಇದ್ರೆ, ತೂಕ ಜಾಸ್ತಿ ಇದ್ರೆ, ದಿನಪೂರ್ತಿ ಕೂತೆ ಕೆಲಸ ಮಾಡೋದು ಅಥವಾ ಭಾರ ಎತ್ತೋ ಕೆಲಸ ಇದ್ರೆ, ಕೋರ್ ಮಸಲ್ಸ್ ವೀಕ್ ಆಗಿದ್ರೆ, ಅಥವಾ ಜಾಸ್ತಿ ಸ್ಟ್ರೆಸ್, ಡಿಪ್ರೆಷನ್ ಇದ್ರೆ, ಸ್ಮೋಕಿಂಗ್ ಅಭ್ಯಾಸ ಇದ್ರೆ, ಕೆಟ್ಟ ಭಂಗಿಯಲ್ಲಿ ಕೂರೋದು. ಹೀಗೆ ನಮ್ಮಲ್ಲಿ ಹೆಚ್ಚಿನವರಿಗೆ ಇದರಲ್ಲಿ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತೆ ಅಲ್ವಾ? ಅದಕ್ಕೆ ಬೆನ್ನು ನೋವು ಇಷ್ಟೊಂದು ಕಾಮನ್ ಆಗಿದೆ. ಆದ್ರೆ ಖುಷಿ ಪಡೋ ವಿಷಯ ಏನಂದ್ರೆ, ಇದನ್ನ ಬರದ ಹಾಗೆ ತಡೆಯೋದು ನಮ್ಮ ಕೈಯಲ್ಲೇ ಇದೆ. ಕೆಲವು ತಪ್ಪುಗಳನ್ನ ಮಾಡೋದನ್ನ ನಿಲ್ಸಿ ಕೆಲವು ಒಳ್ಳೆ ಅಭ್ಯಾಸಗಳನ್ನ ಮಾಡ್ಕೊಂಡ್ರೆ ಸಾಕು. ನಾವು ತಿಳಿಯದೇ ಮಾಡುವ ಕೆಲವು ತಪ್ಪುಗಳು ನಮ್ಮ ಬೆನ್ನು ನೋವನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತವೆ. ಅವು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ, ಏನಾದ್ರೂ ಕೆಳಗಿರೋ ವಸ್ತು ಎತ್ತಬೇಕಾದ್ರೆ ಸೊಂಟ ಬಗ್ಗಿಸೋದು. ಎರಡನೆಯದು, ಒಂದೇ ಜಾಗದಲ್ಲಿ ಒಂದೇ ಭಂಗಿಯಲ್ಲಿ ಗಂಟೆಗಟ್ಲೆ ಕೂರೋದು. ಮೂರನೆಯದು, ಕೋರ್ ಮಸಲ್ಸ್ಗೆ ವ್ಯಾಯಾಮ ಮಾಡದೇ ಇರೋದು. ನಾಲ್ಕನೆಯದು, ತುಂಬಾನೇ ಮೆತ್ತಗಿಲೋ ಹಾಸಿಗೆ ಮೇಲೆ ಮಲಗೋದು. ಐದನೆಯದು, ಸೋಫಾ ಅಥವಾ ಬೆಡ್ ಮೇಲೆ ಕೂಣು ಬಗ್ಗಿಸಿ ಕೂರೋದು. ಕೊನೆಯದಾಗಿ, ಸರಿಯಾದ ಗೈಡೆನ್ಸ್ ಇಲ್ಲದೆ ಜಿಮ್ನಲ್ಲಿ ಮೈಮುರಿದು ವರ್ಕೌಟ್ ಮಾಡೋದು. ಈ ತಪ್ಪುಗಳನ್ನ ಸರಿಪಡಿಸ್ಕೊಂಡ್ರೆ ಅರ್ಧ ಸಮಸ್ಯೆ ಬಗೆಹರಿದಾಗೆ. ಹಾಗಾದ್ರೆ ಭಾರವನ್ನು ಎತ್ತೋ ಸರಿಯಾದ ರೀತಿ ಯಾವುದು? ತುಂಬಾ ಸಿಂಪಲ್. ವಸ್ತುವಿಗೆ ಆದಷ್ಟು ಹತ್ರ ಹೋಗಿ, ಬೆನ್ನನ್ನಲ್ಲ ಮೊಣಕಾಲುಗಳನ್ನ ಬಗ್ಗಿಸಿ, ಬೆನ್ನನ್ನ ನೇರವಾಗಿಡಿ. ಈಗ ನಿಮ್ಮ ಕಾಲುಗಳ ಶಕ್ತಿಯಿಂದ ವಸ್ತುವನ್ನ ಮೇಲಕ್ಕೆತ್ತಿ ನೋಡಿ. ಹೀಗ್ ಮಾಡೋದ್ರಿಂದ ಇಡೀ ಭಾರ ಕಾಲುಗಳಿಗೋಗುತ್ತೆ, ಬೆನ್ನಿಗೆ ಬೀಳೋ ಒತ್ತಡ ಸಂಪೂರ್ಣವಾಗಿ ತಪ್ಪುತ್ತೆ. ಬೆನ್ನನ್ನು ಆರೋಗ್ಯವಾಗಿಡಲು ನಾವು ಅಳವಡಿಸ್ಕೊಳ್ಬೇಕಾದ 7 ಒಳ್ಳೆ ಅಭ್ಯಾಸಗಳು ಇಲ್ಲಿವೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಎದ್ದು ಒಂದು ಸಣ್ಣ ಸ್ಟ್ರೆಚ್ ಮಾಡಿ, ಕೂತಾಗ ಬೆನ್ನನ್ನ ನೇರವಾಗಿಟ್ಕೊಂಡು ಕೂರಿ, ನಿಯಮಿತವಾಗಿ ವ್ಯಾಯಾಮ ಮಾಡಿ, ಅದರಲ್ಲೂ ಕೋರ್ ಸ್ನಾಯುಗಳಿಗೆ ಹೆಚ್ಚು ಗಮನ ಕೊಡಿ. ಆರಾಮದಾಯಕವಾದ ಚಪ್ಪಲಿ, ಶೂಗಳನ್ನ ಬಳಸಿ, ಗಟ್ಟಿಯಾದ ಹಾಸಿಗೆ ಮತ್ತು ಸರಿಹೊಂದುವ ದಿಂಬನ್ನ ಬಳಸಿ ಮಲಗಿ, ನಿಯಮಿತವಾಗಿ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೊಳ್ಳಿ. ಹಾಗೆ ನಿಮ್ಮ ಊಟದಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇರೋ ಹಾಗೆ ನೋಡ್ಕೊಳ್ಳಿ. ಇದೆಲ್ಲ ಸರಿ, ಆದ್ರೆ ಇದ್ದಕ್ಕಿದ್ದಾಗೆ ಬೆನ್ನು ನೋವು ಶುರುವಾದ್ರೆ ಏನ್ ಮಾಡೋದು?
ತಕ್ಷಣಕ್ಕೆ ರಿಲೀಫ್ ಸಿಗೋಕೆ ಏನ್ ಮಾಡ್ಬೇಕು? ಒಂದು ಮುಖ್ಯವಾದ ವಿಷಯ, ನೋವು ಬಂದ ತಕ್ಷಣ ಪೇನ್ ಕಿಲ್ಲರ್ ಅಥವಾ ಮಸಲ್ ರಿಲ್ಯಾಕ್ಸೆಂಟ್ ತಗೊಳ್ಳೋ ಅಭ್ಯಾಸ ಬೇಡ. ಯಾಕಂದ್ರೆ ಇವುಗಳನ್ನ ಜಾಸ್ತಿ ಬಳಸಿದ್ರೆ ನಮ್ಮ ಕಿಡ್ನಿಗಳಿಗೆ ತೊಂದರೆ ಆಗ್ಬೋದು. ಸಾಧ್ಯವಾದಷ್ಟು ಮನೆ ಮದ್ದುಗಳಿಂದಲೇ ನೋವನ್ನ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಪಡಬೇಕು. ನೋವು ಶುರುವಾದಾಗ ಐಸ್ ಪ್ಯಾಕ್ ಇಡಬೇಕಾ ಅಥವಾ ಹೀಟ್ ಪ್ಯಾಕ್? ಇದು ತುಂಬ ಜನರಿಗಿರೋ ಕನ್ಫ್ಯೂಷನ್. ನೋಡಿ, ನೋವು ಶುರುವಾದ ಮೊದಲ 48 ಗಂಟೆಗಳ ಕಾಲ ಅಂದ್ರೆ 2 ದಿನ ಐಸ್ ಪ್ಯಾಕ್ ಇಡಬೇಕು. ಇದು ಊತವನ್ನ ಕಡಿಮೆ ಮಾಡುತ್ತೆ. ಆಮೇಲೆ 2 ದಿನಗಳ ನಂತರ ಹೀಟ್ ಪ್ಯಾಕ್ ಬಳಸಬೇಕು. ಇದು ಸ್ನಾಯುಗಳನ್ನು ಸಡಿಲಗೊಳಿಸಿ ಆರಾಮ ಕೊಡುತ್ತೆ. ಈ ಟೈಮಿಂಗ್ ತುಂಬಾ ಮುಖ್ಯ. ನೋವು ಜಾಸ್ತಿ ಇದ್ದಾಗ ತಕ್ಷಣಕ್ಕೆ ಏನ್ ಮಾಡ್ಬೇಕು? ಇಲ್ಲೊಂದು ಆಕ್ಷನ್ ಪ್ಲಾನ್ ಇದೆ. ಮೊದಲು 1-2 ದಿನ ಬೆನ್ನಿಗೆ ರೆಸ್ಟ್ ಕೊಡಿ. ವ್ಯಾಯಾಮ ಮಾಡಬೇಡಿ. ನಿಧಾನವಾಗಿ ಓಡಾಡಿ. ದಿಢೀರಂತೆ ತಿರುಗೋದು ಬಗ್ಗೋದು ಬೇಡ. ಸೊಂಟಕ್ಕೆ ಸಪೋರ್ಟ್ ಬೆಲ್ಟ್ ಹಾಕೋಬೋದು, ಆದ್ರೆ ಊಟ ಮಾಡುವಾಗ ಮಲಗುವಾಗ ಅದನ್ನ ತೆಗ್ದಿಡಿ. ಪೂರ್ತಿಯಾಗಿ ಬೆಡ್ ರೆಸ್ಟ್ ಮಾಡೋ ಬದಲು ನಿಧಾನವಾಗಿ ಓಡಾಡೋದು ಒಳ್ಳೆಯದು. ನೋವಿದ್ದಾಗ ಮಸಾಜ್ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. 3 ದಿನ ಆದ್ರೂ ನೋವು ಕಡಿಮೆ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ. ಒಂದ್ವೇಳೆ ಕೈಕಾಲು ಮರಗಟ್ಟಿದ ಆದ್ರೆ ಅಥವಾ ಶಾಕ್ ಹೊಡೆದಾಗೆ ಆದ್ರೆ ತಕ್ಷಣವೇ ಡಾಕ್ಟರ್ನ ಭೇಟಿ ಮಾಡಿ. ನಮ್ಮ ದಿನದ ಸುಮಾರು 1/3 ಭಾಗವನ್ನ ನಾವು ಮಲಗಿಯೇ ಕಳೀತೇವೆ. ಹಾಗಾಗಿ ನಾವು ಮಲಗೋ ಭಂಗಿ ಕೂಡ ನಮ್ಮ ಬೆನ್ನಿನ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಮಲಗುವ ಸರಿಯಾದ ರೀತಿ ಯಾವುದು? ಮಲಗೋ ಭಂಗಿಗಳಲ್ಲಿ ಯಾವುದು ಬೆಸ್ಟ್, ಯಾವುದು ವರ್ಸ್ಟ್ ನೋಡೋಣ. ಪಕ್ಕಕ್ಕೆ ಮಲಗೋದು ಬೆಸ್ಟ್ ಅಂತಾರೆ. ಹೀಗೆ ಮಲಗುವಾಗ ಮೊಣಕಾಲುಗಳ ಮಧ್ಯ ಒಂದು ದಿಂಬು ಇಟ್ಕೊಂಡ್ರೆ ಬೆನ್ನು ಮೂಳೆ ನೇರವಾಗಿರುತ್ತೆ. ಬೆನ್ನಿನ ಮೇಲೆ ಮಲಗೋದು ಕೂಡ ಒಳ್ಳೆಯದೇ, ಆದರೆ ಮೊಣಕಾಲುಗಳ ಕೆಳಗೆ ದಿಂಬು ಇಡೋದು ಬೇಡ. ಭ್ರೂಣದ ಭಂಗಿ ಅಂದ್ರೆ ಮಗುವಿನ ಹಾಗೆ ಮಲಗೋದ್ರಿಂದಲೂ ಬೆನ್ನಿನ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ. ಆದರೆ ಹೊಟ್ಟೆಯ ಮೇಲೆ ಮಲಗೋದು ಅತ್ಯಂತ ಕೆಟ್ಟ ಭಂಗಿ. ಇದರಿಂದ ಬೆನ್ನಿಗೆ ತುಂಬಾನೇ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಕೊನೆಯದಾಗಿ ಒಂದು ಪ್ರಶ್ನೆ. ವಿಕಾಸದ ದಾರಿಯಲ್ಲಿ ನಾವು ಮುಂದೆ ಹೋಗ್ಬೇಕಾ ಅಥವಾ ಹಿಂದಕ್ಕೆ ಹೋಗ್ಬೇಕಾ? ನಮ್ಮ ಬೆನ್ನಿನ ಬಗ್ಗೆ ಕಾಳಜಿ ವಹಿಸೋದು ಅಂದ್ರೆ ಈ ಆಧುನಿಕ ಜಗತ್ತಿನಲ್ಲಿ ನಾವು ಬಲವಾಗಿ ಆರೋಗ್ಯವಾಗಿ ವಿಕಸನಗೊಳ್ಳುವ ದಾರಿಯನ್ನ ಆಯ್ಕೆ ಮಾಡ್ಕೊಂಡಾಗೆ. ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತವಾಯಿತು ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತೆ ಕುಟುಂಬದವರ ಜೊತೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.